ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆದ ಗಿಲ್ಲಿ ನಟ ಅವರ ನಿಜವಾದ ಹೆಸರೇನು ಮತ್ತು ಯಾವ ಊರಿನವರು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಅವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳದಪೂರಿನವರು. ಇವರ ತಂದೆ ಕುಳ್ಳಯ್ಯ ಮತ್ತು ಇವರ ತಾಯಿ ಸವಿತಾ. ಇವರಿಗೆ ನರೇಂದ್ರ ಎಂಬ ಅಣ್ಣ ಮತ್ತು ಪವಿತ್ರ ಎಂಬ ಅಕ್ಕ ಇದ್ದಾರೆ. ಇವರದು ಬಡ ರೈತ ಕುಟುಂಬ. ಇವರ ಮೊದಲನೇ ಹೆಸರು ನಟರಾಜ್. ಇವರು ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ ಪೂರ್ಣಗೊಳಿಸಿದರು. ಪಕ್ಕದೂರಿನಲ್ಲಿ ಹೈಸ್ಕೂಲ್ ಪೂರ್ಣಗೊಳಿಸಿದರು. ಇವರ ಶಾಲೆ ರಜೆ ಇದ್ದ ಸಂದರ್ಭದಲ್ಲಿ ಜಮೀನಿಗೆ ಹೋಗಿ ಕೆಲಸವನ್ನು ಮಾಡುತ್ತಿದ್ದರು. ಹಾಗೆ ಇವರ ಜಮೀನಿನಲ್ಲಿ ಕಬ್ಬು, ಭತ್ತ, ತರಕಾರಿಯನ್ನು ಬೆಳೆಯುತ್ತಿದ್ದರು. ಅಷ್ಟೇ ಅಲ್ಲದೆ ಇವರು ನಿರ್ದೇಶಕ ಆಗುವ ಆಸೆಯೂ ಇತ್ತು. 2016ರಲ್ಲಿ ಗಿಲ್ಲಿ ನಟ ಅವರು ಗೆಳೆಯರ ಜೊತೆಗೆ ಬೆಂಗಳೂರಿಗೆ ಬಂದರು. ಆದರೆ ಬೆಂಗಳೂರು ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಒಂದು ದಿನ ಸ್ನೇಹಿತನನ್ನು ಭೇಟಿ ಮಾಡಿ ಶೂಟಿಂಗ್ ಎಲ್ಲೆಲ್ಲಿ ನಡೆಯುತ್ತಿದೆ ಎಂದು ತಿಳಿದುಕೊಂಡರು. ತಿಳಿದುಕೊಂಡದಲ್ಲದೆ ಶೂಟಿಂಗ್ ನೋಡೋಕೆ ಹೋಗುತ್ತಿದ್ದರು. ಇದರಿಂದ ತಮ್ಮ ಕೆಲಸ ಕಳೆದುಕೊಂಡರು. ಹೀಗಿರುವಾಗ ತಮ್ಮನನ್ನು ಕರೆದುಕೊಂಡು ಹೋಗಲು ಅಣ್ಣ ನರೇಂದ್ರ ಬೆಂಗಳೂರಿಗೆ ಬಂದರು. ಆದರೆ ಅಣ್ಣನ ಕೈಗೆ ಸಿಗಲಿಲ್ಲ ನಟರಾಜ್. ಕೆಲಸ ಕಳೆದುಕೊಂಡು ಅಲೆದಾಡುತ್ತಿರುವ ಗಿಲ್ಲಿ ನಟ ಅವರು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದರು. ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಶಾರ್ಟ್ ಫಿಲಿಂ ಅನ್ನು ಅಪ್ಲೋಡ್ ಮಾಡುತ್ತಿದ್ದರು. ಹೀಗೆ ಒಂದಿನ ನಲ್ಲಿ ಮೂಳೆ ಎಂಬ ಶಾರ್ಟ್ ಫಿಲಿಂ ಮಾಡಿ ಅಪ್ಲೋಡ್ ಮಾಡಿದರು. ಇದು ಸಿಕ್ಕಾಪಟ್ಟೆ ಅಂದ್ರೆ ತುಂಬಾನೇ ವೈರಲ್ ಆಯಿತು. ಹಾಗೆ ಸಾಕಷ್ಟು ವ್ಯೂಸ್ ಕೂಡ ಬಂದವು. ಹಾಗೆ ಇಷ್ಟೇ ಅಲ್ಲದೆ ಸಾಕಷ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ದಿನ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆದರು. ಅಲ್ಲಿ ಜನರನ್ನು ಪ್ರಾಪರ್ಟಿ ಕಾಮಿಡಿ ಮಾಡಿ ರಂಜಿಸುತ್ತಿದ್ದರು. ಜನರ ಮನಸ್ಸು ಗೆದ್ದರು ಅಂತ ಹೇಳ್ಬೋದು. ಗಿಲ್ಲಿ ನಟ ಅವರಿಗೆ ವಿನ್ನರ್ ಅಪ್ ಸ್ವಲ್ಪದರಲ್ಲಿ ಮಿಸ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಹಾಗೆ ಇದು ಅಲ್ಲದೇನೆ ಗಿಚ್ ಗಿಲಿಗಿಲಿ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೆ ಇನ್ನು ಮುಂತಾದ ರಿಯಾಲಿಟಿ ಶೋಗಳ ಮೂಲಕ ಜನರಿಗೆ ಹತ್ತಿರವಾಗುತ್ತಾ ಹೋದರು. 2025ರಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ ಅದರ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಅವರು ಒಬ್ಬರಾಗಿ ಆಯ್ಕೆಯಾಗಿದ್ದರು. ಆಯ್ಕೆಯಾದ ಗಿಲ್ಲಿ ನಟ ಅವರು ಜನರಿಗೆ ಮನೋರಂಜನೆ ಮಾಡುತ್ತಾ ಜನರ ಮನಸ್ಸು ಗೆದ್ದರು. ಹಾಗೆ ಎಲ್ಲ ಕನ್ನಡಿಗರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟನೆ ಗೆಲ್ಲಬೇಕಂತ ಹೇಳಿ ಸಿಕ್ಕಾಪಟ್ಟೆ ಬೈಕ್ ರ್ಯಾಲಿ ಮತ್ತು ಉಪವಾಸಕ್ಕೆ ಕುಳಿತುಕೊಂಡರು. ಗಿಲ್ಲಿಯವರ ಫೋಟೋ ಹಿಡಿದುಕೊಂಡು ಜನರು ದೇವಸ್ಥಾನಕ್ಕೆ ಹೋಗಿ ಗಿಲ್ಲಿ ಗೆಲ್ಲಬೇಕಂತೇಳಿ ಅರ್ಚನೆಯನ್ನು ಮಾಡಿಸುತ್ತಿದ್ದರು. ಫಿನಾಲೆಯದಲ್ಲಿ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ 11ಕ್ಕೂ ಮತ್ತು 12ಕ್ಕೂ ಕಂಪ್ಯಾರಿಸನ್ ಮಾಡಿ ಮೊದಲನೇ ಸ್ಥಾನ ವೋಟ್ ಸ್ಕ್ರೀನ್ ಶೋ ಮಾಡುತ್ತಿದ್ದರು. 11ರ ವೋಟ್ಸ್ 5 ಕೋಟಿ ಪ್ಲಸ್ ವೋಟ್ಸ್ ಬಂದಿವೆ ಅಂತ ಹೇಳಿದ್ದಾರೆ. ಆದರೆ ಸೀಸನ್ 12ರ ವೋಟ್ಸ್ 37 ಕೋಟಿ ಪ್ಲಸ್ ವೋಟ್ಸ್ ಬಂದಿವೆ ಅಂತ ಹೇಳಿದ್ದಾರೆ. ಫಿನಾಲೆಯಲ್ಲಿ ಇದ್ದ ಸ್ಪರ್ಧಿಗಳು ಸಡನ್ಲಿ ಶಾಕ್ ಆಗಿದ್ದಾರೆ. ಯಾರಿಗೆ ಬರಬಹುದು ಇಷ್ಟೊಂದು ವೋಟ್ಸ್ ಅಂತ ಹೇಳಿ. ಆದರೆ ಕೊನೆಗೆ ಗಿಲ್ಲಿನೇ ವಿನ್ನರ್ ಆಗ್ಬಿಟ್ರು. ವಿನ್ನರ್ ಆದ ಗಿಲ್ಲಿಗೆ ಸುದೀಪ್ ಸರ್ ವಿಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಎಲ್ಲ ಸ್ಪರ್ಧಿಗಳು ಕೂಡ ವಿಶ್ ಮಾಡಿದ್ದಾರೆ. ಫೋಟೋಸ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. 37 ಕೋಟಿ ಪ್ಲಸ್ ವೋಟ್ಸ್ ಕಂಡಂತ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ 50 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು 35 ಲಕ್ಷದ ಕಾರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಕಂಡ ಗಿಲ್ಲಿ ಅವರು ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ವಿನ್ನರ್ ಆದ ಗಿಲ್ಲಿ ಅವರು ಸ್ಟೇಜ್ ಮೇಲೆ ಒಂದು ಡೈಲಾಗ್ ಅನ್ನು ಹೇಳಿದ್ದಾರೆ. ಡಮಾಲ್ ಡಿಮಿಲ್ ಡಕ್ಕ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊನೆಯವರೆಗೂ ಹೀಗೆ ಉಳಿಸಿಕೊಂಡು ಹೋಗುತ್ತೇನೆ ಎಂದರು. ನೀವು ಕೂಡ ಗಿಲ್ಲಿ ಅಭಿಮಾನಿ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.